ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯದ ಮೇಲೆ ಕೊಲ್ಲಿ ಯುದ್ಧದ ಎಫೆಕ್ಟ್ ಯಾವ ರೀತಿ ಇದೆ ಅಂತಂದ್ರೆ, ನಮ್ಮ ರಾಜ್ಯದಾದ್ಯಂತ ಈಗ ಆಟೋ LPG ಗ್ಯಾಸ್ ಕೊರತೆ ಉಂಟಾಗಿದೆ. ಪ್ರತಿನಿತ್ಯವೂ ಕೂಡ ಇದನ್ನ ನೀವು ಗಮನಿಸ್ತಾನೆ ಇದ್ದೀರಿ. ಆದ್ರೆ ರಾಜ್ಯದ ಆಟೋ ಚಾಲಕರಿಗೆ ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಮಾಡೋದಕ್ಕಾಗ್ತಾ ಇಲ್ಲ, ಮನೇಲಿ ಕೂರೋದಕ್ಕಾಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಪರದಾಡ್ತಾ ಇದ್ದಾರೆ. ಗೋ ಗ್ಯಾಸ್ ಸ್ಟೇಷನ್ ನಲ್ಲಿ ಗ್ಯಾಸ್ ಖಾಲಿ. ಇನ್ನು ನೋ ಸ್ಟಾಕ್ ಬೋರ್ಡ್ ಹಾಕಿದಂತ ಬಂಕ್ ಸಿಬ್ಬಂದಿ. ಯಾದಗಿರಿ ಜಿಲ್ಲೆಯಲ್ಲಿದ್ದಾವೆ 300ಕ್ಕೂ ಹೆಚ್ಚು LPG ಆಟೋಗಳು. ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ತಿಂಗಳ EMI ಪಾವತಿ ಮಾಡೋದು ಕೂಡ ಕಷ್ಟ. ಹೇಗೆ ಪಾವತಿ ಮಾಡ್ತಾರೆ? ಬಾಡಿಗೆ ಹೊಡಿಬೇಕು ಅಂತ ಅಂದ್ರೆ ಆಟೋ ಗ್ಯಾಸ್ ಬೇಕು, ಗ್ಯಾಸೇ ಸಿಗ್ತಾ ಇಲ್ಲ. ಕೂಡಲೇ ಗ್ಯಾಸ್ ಕೊರತೆಯನ್ನ ನೀಗಿಸಿ ಅಂತೇಳಿ ಚಾಲಕರು ಆಗ್ರಹಿಸಿದ್ದಾರೆ, ಮನವಿ ಮಾಡ್ತಿದ್ದಾರೆ. ಯಾವುದು ಕೂಡ ಪಾಪ ಯೂಸ್ ಆಗ್ತಾ ಇಲ್ಲ. ಗುಲ್ಬರ್ಗ ಹತ್ರ 90 ರೂಪೀಸ್ ಇದೆ ರೀ, ರಾಯಚೂರು ಹತ್ರ 98 ಇದೆ ರೀ. ಇಲ್ಲಿ 130 ಆದರೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್, ಇಲ್ಲಾಂದ್ರೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಹಿಂಗಾದ್ರೆ ನಾವೇನು ಮಾಡಿದ್ರು ಸರ್? ಈಗ ಇಲ್ಲಿ ಗ್ಯಾಸ್ ಇಲ್ಲ, ಇಲ್ಲಿ 3 ದಿವಸ ಅದೇ ಗ್ಯಾಸ್ 3 ದಿನ ಆಯ್ತು ಬಂದಾಗಿದೆ. 130 ರೂಪೀಸ್ ಆದರೆ ತರಿಸ್ನಿಲ್ಲ ಅಂತ ತರಿಸಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನಾವೇನು ಮಾಡ್ಬೇಕ್ರಿ ಸರ್? ಭಾಳ ತೊಂದರೆ ಆಗತ್ತಿಲ್ಲ, ಸಂಸಾರ ಎಲ್ಲ ಇದ್ರ ಮೇಲೆ ನಡೆಯೋದು ನಮಗೆ. ಹಂಗಾಗಿ ಸ್ವಲ್ಪ ತೊಂದರೆ ಆಗ್ತಿದೆ ನಿಮಗೆಲ್ಲ ಲಾಸ್. ಮತ್ತೆ ಲಾಸ್ ಆಗ್ತಾ ಇದೆ ಸರ್. ಇದು ಮುಂದಿನ ಕಾರಣ ಏನು ಮಾಡ್ತೀವಿ, ಪೆಟ್ರೋಲ್ ಮೇಲೆ ನಡ್ಸಕತ್ತೀವ್ರಿ ಸರ್ ನಾವೀಗ. ಎಲ್ಲ ಗ್ಯಾಸ್ ಪೂರೈಕೆ ಮಾಡ್ಬೇಕಂತ. ಪೂರೈಕೆ ಮಾಡ್ಬೇಕ್ರಿ ಸರ್. ಗುಲ್ಬರ್ಗ ಹತ್ರ 90 ರೂಪೀಸ್ ಇದೆ ರೀ, ರಾಯಚೂರು ಹತ್ರ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಿರುವಂಥ ಯುದ್ಧದ ಎಫೆಕ್ಟ್ ಪರಿಣಾಮವಾಗಿ ಇದರ ಬಿಸಿ ಈಗ ಆಟೋ ಚಾಲಕರಿಗೆ ಕೂಡ ತಟ್ಟಿದೆ. ಈಗಲೇ ಯಾದಗಿರಿ ನಗರದ ಹೊರಭಾಗದಲ್ಲಿ LPG ಆಟೋ ಸ್ಟೇಷನ್ ಇದೆ. ಆದರೆ ಇಲ್ಲಿ ದೃಶ್ಯಗಳನ್ನು ಕೂಡ ನೋಡ್ಬೋದು. ಆದರೆ ಕಳೆದ 3 ದಿನಗಳಿಂದ ಗ್ಯಾಸ್ ಸ್ಟಾಕ್ ಕೂಡ ಇಲ್ಲದ ಪರಿಣಾಮವಾಗಿ ಇಲ್ಲಿ ನೋ ಸ್ಟಾಕ್ ಎಂಬ ಬೋರ್ಡನ್ನು ಹಾಕಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ 300ಕ್ಕೂ ಹೆಚ್ಚು LPG ಗ್ಯಾಸ್ ಬಳಕೆ ಮಾಡಿ ಆಟೋವನ್ನು ನಡೆಸಿಕೊಂಡು ಹೋಗುವಂಥ ಆಟೋಗಳು 300ಕ್ಕೂ ಹೆಚ್ಚು ಆಟೋಗಳು ಇದ್ದಾವೆ. ಆದರೆ ಈಗ ಕಳೆದ 3 ದಿನಗಳಿಂದ ಇಲ್ಲಿ ಗ್ಯಾಸ್ ಕೂಡ ಖಾಲಿಯಾಗಿದೆ. ಈಗ ನೋ ಸ್ಟಾಕ್ ಎಂಬ ಬೋರ್ಡನ್ನು ಹಾಕಿದ್ದಾರೆ. ಈಗ ಎಂದಿನಂತೆ ಇಲ್ಲಿ ಗ್ಯಾಸ್ LPG ಗ್ಯಾಸ್ ಇದ್ದರೆ ಬೆಳಿಗ್ಗೆನೇ ಆಗಮಿಸಿ ಆಟೋ ಚಾಲಕರು ಆಗಮಿಸಿ ತಮ್ಮ ಆಟೋಗಳಿಗೆ LPG ಗ್ಯಾಸನ್ನು ತುಂಬಿಸ್ಕೊಳ್ತಾ ಇದ್ದರು. ಆದರೆ ಈಗ ಕಳೆದ 3 ದಿನಗಳಿಂದ ಈಗಲೇ ಯುದ್ಧದ ಎಫೆಕ್ಟ್ ಪರಿಣಾಮವಾಗಿ ಆಟೋಗಳಿಗೆ ಈಗ LPG ಗ್ಯಾಸ್ ತುಂಬಿಸ್ಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಯಾಕಂತಂದರೆ LPG ಗ್ಯಾಸ್ ಖಾಲಿ ಆದ ಪರಿಣಾಮವಾಗಿ ಅದೇ ರೀತಿಗೆ ಅದರ ಕೊರತೆ ಕೂಡ ಉಂಟಾಗಿದೆ. ಗ್ಯಾಸ್ ಕೊರತೆ ಉಂಟಾದ ಪರಿಣಾಮವಾಗಿ ಆಟೋ ಚಾಲಕರು ಕೂಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈಗ ಆಟೋ ಚಾಲಕರು ನಮ್ಮ ಜೊತೆ ಇದ್ದಾರೆ. ಏನಂತ ಕಾರಣ, ಈಗ LPG ಗ್ಯಾಸ್ ಕೊರತೆ ಆಗಿದೆ. ನೀವು ಆಟೋ ಚಾಲನೆ ಮಾಡಿ ಜೀವನ ನಡೆಸ್ತೀರಿ, ನಿಮಗೇನು ಸಮಸ್ಯೆ ಆಗ್ತಿದೆ ಇದ್ರ ಸರ್? ಇದರಿಂದ ನೋಡ್ರಿ, ನಮ್ಗೆ LPG ಬೇಕು ರಾಟೆ. ಪೆಟ್ರೋಲ್ ಮ್ಯಾಗ ಆದ್ರೆ ಮೈಲೇಜ್ ಬರಲ್ಲ. ಇನ್ನೂ ಒಂದು ನಮಗೆ ತಿಂಗಳಾಗಣ EMI ಇರ್ತದೆ, ಇನ್ನೂ ಒಂದು ಕಟ್ಟಕ್ಕಾಗವಲ್ದು. ಈಗ ಏನು ಮಾಡಿದ್ರೆ ಈಗ ಶೋರೂಮಲ್ಲೇ ಬಿಟ್ಟು ಹೋಗ್ಬೇಕಾಗ್ತದ. ಈಗ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಈ ಪಂಪ್ನವ್ರು ಅಂತಾರೆ ಈಗ 130 ರೂಪಾಯಿ ಅಂತಾರೆ, ತರಿಸಿರನಕೈತೀವಿ ಅದಕ್ಕೆ ತಯಾರಿಲ್ಲ. ಬಟ್ ಆದ್ರೆ ಹಿಂಗಾದ್ರೆ ಹೆಂಗೆ ಮಾಡ್ಬೇಕು ರೀ? ಎಲ್ಲ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ನಡೆದದ. ಯಾದಗಿರಿಗೆ ಎಷ್ಟು LPG ಡಿಪೆಂಡ್ ಇರೋವಂಥ ಎಷ್ಟು ಆಟೋ ಡಿಪೆಂಡ್ ಮ್ಯಾಗ ಇರೋ ಒಂದು 300 ಗಾಡಿ ಅವ ಸರ್. ಕಮರ್ಸ್ ಇದು ಯೂಸ್ ಮಾಡೀವಿ. 300 ಗಾಡಿ ಅವ ಸರ್. 300 ಗಾಡಿಯಾಗ ಹೊಸ ಗಾಡಿಗಳೇನು 100-150 ಗಾಡಿ ಅವ್ರಿ ಹೊಸವು. ಮತ್ತೆ ಇಲ್ಲ ನಮ್ಮ ತಮ್ಮನೇ ಇರುತ್ತೆ. ಈಗ ಎಲ್ಲರಿಗೂ ಸಮಸ್ಯೆ ಆಗ್ತದೆ. ಏನು ಆಗ್ಬೇಕಂತೀರಿ ಈಗ ನಿಮಗೆ? ಈಗ ನಮಗೇನಿಲ್ಲ, LPG ಬೇಕು, ಸ್ವಲ್ಪ ರೇಟ್ ಒಂದು ಕಮ್ಮಿ ಮಾಡ್ರಿ ಅಂತ ಬೇಡಿಕೆ. ಅಷ್ಟು ಬಿಟ್ಟು ಮತ್ತೇನಿಲ್ಲ ಮಾಡೋದು. ಇದು ಆಟೋ ಚಾಲಕರು ತಮ್ಮ ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. LPG ಗ್ಯಾಸ್ ಕೊರತೆ ಹಿನ್ನೆಲೆಯಲ್ಲಿ ಈಗ ನಾವು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೇವೆ. ಇದರ ಸಮಸ್ಯೆಯನ್ನು ನೀಗಿಸುವ ಜೊತೆ LPG ಗ್ಯಾಸ್ ದರ ಇಳಿಕೆ ಮಾಡಬೇಕೆಂದು ಒತ್ತಾಯ ಕೂಡ ಮಾಡಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.